ಸನಾತನ ರಾಷ್ಟ್ರವಾಗಿತ್ತು ಪ್ರಾಚೀನ ಇರಾನ್. ಭಾರತಕ್ಕೂ ಇರಾನಿಗೂ ಏನು ಸಂಬಂಧ? ಇರಾನಿನಲ್ಲಿ ಈಗಲೂ ಇವೆ ಸನಾತನ ಕುರುಹುಗಳು. ಭಾರತದಾಗಿರೋ ಭಾರತೀಯರ ಸಂಬಂಧ ಬಹಳಷ್ಟು ಚರ್ಚೆ ಆಗಕತ್ತಿರೋ ವಿಷಯ ಅಂದ್ರೆ ಆರ್ಯ ದ್ರಾವಿಡ ಸಿದ್ಧಾಂತ. ಇದನ್ನ ಬ್ರಿಟಿಷರು ನಮ್ಮೆಲ್ಲ ಭಾರತೀಯರ ತಲೆಯೊಳಗ ತುಂಬಿಸಿದ್ರು. ವೈಜ್ಞಾನಿಕವಾಗಿ ಏನು ಪ್ರೂವ್ ಆಗಿಲ್ಲ ಅಂತಂದ್ರೂ ಸೋ ಕಾಲ್ಡ್ ಪ್ರಗತಿಪರರು ಇದಕ್ಕೆ ಜೋತ್ ಬಿದ್ದಾರ. ಭಾರತೀಯರು ಭಾರತದ ಮೂಲ ನಿವಾಸಿಗಳಲ್ಲ, ಪರ್ಷಿಯಾದಿಂದ ಬಂದವರು ಅಂದ್ರ ಮಧ್ಯ ಏಷ್ಯಾದಿಂದ ಬಂದವರು ಅನ್ನೋ ಮಾತುಗಳನ್ನ ಹೇಳ್ಕೊಂತ ಇರ್ತಾರ. ನಿಜವಾಗ್ಲೂ ಇದು ಎಲ್ಲೂ ಪುರಾವೆಗಳೊಳಗಿಲ್ಲ ಅಂತಂದ್ರೂ ಈ ಒಂದು ಸಬ್ಜೆಕ್ಟ್ ಆನ್ ಗೋವಿಂಗ್ ಇರ್ತೈತಿ. ಯಾವಾಗ ಬೇಕಾದ್ರೂ ಇದಕ್ಕೆ ಚರ್ಚೆಗೆ ಎಲ್ಲರೂ ರೆಡಿ ಆಗ್ತಾರ. ಆದ್ರ ಪರ್ಷಿಯನ್ ರಾಷ್ಟ್ರವಾಗಿದ್ದ ಇರಾನ್, ಈಗಿನ ಇರಾನ್ ಏನೈತಲ್ಲ ಅದು ಪರ್ಷಿಯನ್ ರಾಷ್ಟ್ರ ಆಗಿತ್ತು. ಅಲ್ಲಿನ ಜನ ಏನಂತಾರ? ನಿಜವಾಗ್ಲೂ ಭಾರತೀಯರೆಲ್ಲ ಅಲ್ಲಿಂದನ ಬಂದಾರೇನು ಭಾರತಕ್ಕೆ ಅಂತ ಅವ್ರು ಒಪ್ಕೋತಾರೇನು? ಅವರ ಪೂರ್ವಜರು ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇದ್ರು, ಅವರೆಲ್ಲ ಭಾರತದಿಂದ ಬಂದಿದ್ರು ಅಂತ ಅವ್ರ ಅಭಿಪ್ರಾಯ ಪಡ್ತಾರ. ಅದನ್ನ ಕೆಲವಷ್ಟು ಜನ ಇನ್ನೂ ಇರಾನ್ ಒಳಗ ಫಾಲೋನೂ ಮಾಡಾಕತ್ತಾರ. ಇದೇನಪ್ಪ ಇಸ್ಲಾಂ ರಾಷ್ಟ್ರದಾಗ ಸನಾತನ ಧರ್ಮ ಫಾಲೋ ಮಾಡೋರು ಅದಾರೇನು ಅಂತ ಅನ್ನಿಸ್ಬೋದು. ಆದ್ರೆ ಇದು ನಿಜ ಐತಿ. ಇದು ಹೆಂಗ? ಅಲ್ಲಿನ ವಾಸ್ತವಿಕತೆ ಏನೈತಿ ಇದೆಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗ್ರಿ. ಇಂಥವ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಡಬೇಕು ಅಂದ್ರೆ ಬಾಜು ಕಾಣಕತ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ, ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಇರಾನ್ ಒಳಗ ಒಬ್ಬ ಟಿವಿ ಆ್ಯಂಕರು ಟಿವಿ ಪ್ರೋಗ್ರಾಮ್ ಒಳಗ ಒಂದು ವಿಷಯದ ಬಗ್ಗೆ ಮಾತಾಡಕತ್ತಾರ. ಅದು ಭಾರತಕ್ಕೆ ಬಹಳಷ್ಟು ಸಂಬಂಧಪಟ್ಟಿದ್ದು, ಹಂಗ ಈ ಆರ್ಯ ದ್ರಾವಿಡ ಸಿದ್ಧಾಂತಕ್ಕೆ ಬ್ರೇಕ್ ಹಾಕುವಂಥದ್ದು. ಮೂಲತಃ ಇರಾನಿಯನ್ ಆ್ಯಂಕರ್ ಆದ್ರೂ ಇರಾನ್ ಒಳಗ ಮುಂಚೆ ಇದ್ದ ಪರ್ಷಿಯನ್ರೆಲ್ಲ ಭಾರತದಿಂದ ಬಂದವರು ಅನ್ನೋ ಮಾತನ್ನ ಬಿಚ್ಚಿಡ್ತಾರ. ಸನಾತನ ಧರ್ಮವನ್ನ ಪರ್ಷಿಯನ್ ದೇಶ ಅಂದ್ರೆ ಅವಾಗಿನ ಇರಾನ್ಗ ಭಾರತದಿಂದ ಹೋದವರೇ ಫಾಲೋ ಮಾಡ್ತಿದ್ರು. ವೇದ ಉಪನಿಷತ್ತುಗಳನ್ನ ಭಾರತದಿಂದನೇ ತಗೊಂಡು ಹೋಗಿ ಅಲ್ಲಿ ಅವರನ್ನ ಫಾಲೋ ಮಾಡ್ತಿದ್ರು ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ನ ಹೇಳ್ಬಿಟ್ಟಾರ. ಇದನ್ನ ಕೇಳಿ ನಮ್ಮ ಸೋ ಕಾಲ್ಡ್ ಪ್ರಗತಿಪರರು ಹಂಗ ಹೇಳ್ತಾರಂತ ಅನ್ನಬಹುದು. ಆದ್ರೆ ಇದು ನಿಜ ಐತಿ. ಬರೀ ಆಂಕರ್ ಒಬ್ರೆ ಅಂತ ಅಲ್ಲ, ಅಲ್ಲಿ ಬಹಳಷ್ಟು ಜನ ಸನಾತನ ಧರ್ಮವನ್ನ ಫಾಲೋ ಮಾಡ್ತಾರ. ಅವರ ಪೂರ್ವಜರು ಇದನ್ನ ಅವ್ರಿಗೆ ಹೇಳಿಕೊಟ್ರು ಅನ್ನೋದನ್ನ ಯಾರ ಭಯವಿಲ್ಲನೂ ಹೇಳ್ತಾರ. ಇರಾನ್ ಈಗ ಒಂದು ಇಸ್ಲಾಂ ರಾಷ್ಟ್ರವಾಗಿದ್ರೂ ಅಲ್ಲಿ ಸನಾತನ ಧರ್ಮದ ಬಗ್ಗೆ ಪ್ರಚಾರಗಳ ನಡೀತಾವ. ಯಾರೋ ದುಡ್ಡು ಕೊಟ್ಟು ಪ್ರಚಾರ ಮಾಡ್ಸಾತಿಲ್ಲ, ಅವರ ಪೂರ್ವಜರು ಅದನ್ನ ಫಾಲೋ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ತಮ್ಮ ಹಳೆ ಬೇರುಗಳನ್ನ ಮರಿಬಾರ್ದು, ಅದನ್ನ ಬೆಳೆಸ್ಬೇಕು ಅಂತ ಅವ್ರು ಇದನ್ನ ಮಾಡ್ತಾರ. ಈ ಟಿವಿ ಆಂಕರ್ ಏನ್ ಹೇಳ್ತಾರ ಅಂದ್ರ, ನಮ್ಮ ಪೂರ್ವಜರು ಅಂದ್ರ ಪರ್ಷಿಯನ್ನರು, ಇರಾನ್ ಒಳಗ ಪರ್ಷಿಯನ್ರು ಇದ್ರು ಮೊದಲು, ಈಗ ಇಸ್ಲಾಂ ರಾಷ್ಟ್ರ ಆಗೈತಿ. ಪರ್ಷಿಯನ್ರು ಭಾರತದಿಂದ ಇಲ್ಲಿಗೆ ಬಂದ್ರು, ಅಲ್ಲಿನ ಸಂಸ್ಕೃತಿಯನ್ನ ತಗೊಂಡು ಬಂದ್ರು, ವೇದ ಉಪನಿಷತ್ತುಗಳನ್ನ ಇಲ್ಲಿ ದೊಡ್ಡ ಮಟ್ಟದಾಗ ಬೆಳೆಸಿದ್ರು. ಆಗಿನ ಇಡೀ ಪರ್ಷಿಯನ್ ರಾಷ್ಟ್ರ, ಈಗಿನ ಇರಾನ್ ಸಂಪೂರ್ಣವಾಗಿ ಸನಾತನ ಧರ್ಮದಿಂದ ತುಂಬಿ ಹೋಗಿತ್ತು ಅಂತ ಹೇಳ್ತಾರೆ. خاورمیانه و حمله احتمالی جمهوری اسلامی به اسرائیل رو به بیشتر به بحث می‌ذاریم با علی سدزاده، تحلیلگر مسائل خاورمیانه که از آتن با ما همراه شدن. آقای سدزاده، برگردیم به همین بیانیه سپاه که ساعتی پیش منتشر کرده، گفته مجازات سخت در زمان، مکان و کیفیت مقتضی به صورت قاطعانه است. ಅದಷ್ಟೇ ಅಲ್ರಿ, ಅಲ್ಲಿ ಒಬ್ಬ ನಿರ್ದೇಶಕ ಆದರ. ಇರಾನ್ ಒಳಗ ಯಾವುದೇ ಪಿಕ್ಚರ್ ಈ ನಿರ್ದೇಶಕನಿಂದ ನಿರ್ದೇಶನಗೊಂಡ್ರ ಅದ್ರೊಳಗ ಹಿಂದೂಗಳು, ಸನಾತನ ಧರ್ಮ, ಭಾರತದ ಚಿತ್ರಗಳು ಎಲ್ಲ ಬರ್ತಾವ. ಬರಾಕಬೇಕು ಕಂಪಲ್ಸರಿ. ಯಾಕಂದ್ರ ಆತ ತಾನೊಬ್ಬ ಹಿಂದೂ, ತಾನೊಬ್ಬ ಸನಾತನ ಧರ್ಮದ ಪರಿಪಾಲಕ, ನನ್ನ ಪೂರ್ವಜರು ಸನಾತನ ಧರ್ಮದವರಾಗಿದ್ರು ಅಂತ ಧೈರ್ಯವಾಗಿ ಹೇಳ್ಕೊಂತಾರ. ಅವ್ರ ಹೆಸರ ಮೊಸೇನ್ ಮಕ್ಬಲ್ ಬಫ್. ಈತ ಸಾಕಷ್ಟು ಚಿತ್ರಗಳನ್ನ ಮಾಡಿದ್ರೆ ಅದ್ರೊಳಗ ಹಿಂದೂ ಕ್ಯಾರೆಕ್ಟರ್ ಮಸ್ಟ್ ಇರ್ತೈತಿ. ಅದಷ್ಟೇ ಅಲ್ರಿ, ಇವರ ಒಂದು ಚಲನಚಿತ್ರ ನಮ್ಮ ಇಲ್ಲೇ ಭಾರತದ ವಾರಣಾಸಿ ಒಳಗ ಶೂಟ್ ಆಗೈತಿ. ಅದ್ರೊಳಗ ನಾಗಾ ಸಾಧುಗಳನ್ನ ತೋರಿಸ್ಯಾರ, ಇಡೀ ವಾರಣಾಸಿಯನ್ನ ತೋರಿಸ್ಕೊಟ್ಟಾರ. ಅದರ ಜೊತೆಗೆ ಇಲ್ಲೊಂದು ಇಂಪಾರ್ಟೆಂಟ್ ಏನು ಅಂತಂದ್ರ, ಒಬ್ಬ ಇಸ್ಲಾಂ ದಂಪತಿಗಳು ಇಲ್ಲಿಗೆ ಬರ್ತಾರ. ಅವರಿಗೆ ನೆಮ್ಮದಿ ಇರುವುದಿಲ್ಲ. ನೆಮ್ಮದಿ ಹುಡುಕಿ ಅವರು ವಾರಣಾಸಿ ಒಳಗ ಒಬ್ಬ ಗುರುವನ್ನ ಕಂಡು ಸನಾತನ ಧರ್ಮಕ್ಕೆ ಕನ್ವರ್ಟ್ ಆಗಿ ನೆಮ್ಮದಿ ಪಡಿಬೇಕು ಅಂತ ಹುಡುಕ್ತಿರ್ತಾರೆ. ಇಡೀ ಚಿತ್ರಕಥೆ ಇದ್ರ ಮೇಲೆ ಸಾಕ್ತೈತಿ. ಲಾಸ್ಟ್ ಅಲ್ಲಿ ಅವರು ಸನಾತನ ಧರ್ಮಕ್ಕೆ ಬಂದು ನೆಮ್ಮದಿ ಆಗಿರೋದು ಎಂಡಿಂಗ್ ಐತಿ. ಅಂದ್ರ ಸನಾತನ ಧರ್ಮದಿಂದ ನೆಮ್ಮದಿ ಐತಿ ಅನ್ನೋ ಒಂದು ಸಂದೇಶವನ್ನ ಈ ನಿರ್ದೇಶಕ ಕೊಡಕ್ ಟ್ರೈ ಮಾಡಿದ್ರು. ಆ ಮೂವಿ ಹೆಸರ ಸ್ಕ್ರೀಮ್ಸ್ ಆಫ್ ದಿ ಆಂಟ್ಸ್. ಈ ಮೂವಿ ಇರಾನ್ ಒಳಗ ಭಾರಿ ಸದ್ದು ಮಾಡಿತ್ತು. ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರ, ಇರಾನ್ ಒಳಗ ಒಬ್ಬ ಬಾಲಕಿ ಇನ್ ದಿ ಸೆನ್ಸ್ ಒಂದು 18-19 ವರ್ಷದ ಯುವತಿ ಅದಾಳ. ಅಕ್ಕಿ ಕಾಳಿಕಾ ಮಂತ್ರವನ್ನ ಸಂಸ್ಕೃತದಾಗ ಹೇಳ್ತಾಳ. ಅದ್ರ ಜೊತೆಗೆ ತನ್ನ ಪೂರ್ವಜರು ಸನಾತನ ಧರ್ಮದವರಾಗಿದ್ರು, ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡ್ತಾಳ.
ಆಕಿ ಪಠಣ ಮಾಡೋದನ್ನ ನೋಡಿ ಆಕಿನ ಇಂಟರ್ವ್ಯೂ ಮಾಡಕ್ಕಂತ ಹೋಗಿದ್ದ ಭಾರತೀಯ ಒಬ್ಬ ಯೂಟ್ಯೂಬರ್ ಗಾಬರಿ ಆಗ್ತಾನ. ಏನು ಇಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಾಳ, ಹಿಂದೂಗಳಾಗಿ ಭಾರತದಾಗಿರೋ ನಮಗ ಇಷ್ಟೊಂದು ಗೊತ್ತಿಲ್ಲಲ್ಲ ಅಂತ ಆಶ್ಚರ್ಯ ಪಡ್ತಾನ. ಅದಷ್ಟೇ ಅಲ್ಲ, ಈಗ ಇರಾನ್ ಒಳಗೆ ದೊಂಬಿ ಚಾಲು ಆಗೈತಿ. ಮೌಲ್ವಿಗಳನ್ನು ಓಡಿಸ್ಬೇಕು, ಮುಲ್ಲಾಗಳನ್ನು ಓಡಿಸ್ಬೇಕು ಅಂತ ಹೇಳಿ ಒಂದು ರೀತಿ ಆಕ್ರೋಶ ಮುಗಿಲು ಮುಟ್ಟೈತಿ. ಹೊಸ ಫ್ಲ್ಯಾಗು ತೋರಿಸಿದ್ರು. ಅದರೊಳಗೆ ಸೂರ್ಯ, ಆಮೇಲೆ ಸಿಂಹ ಐತಿ. ಸೂರ್ಯನನ್ನು ಭಾರತೀಯ ನಾವು ಎಲ್ಲರೂ ಪೂಜಿಸ್ತೀವಿ. ಸೂರ್ಯ ನಮಸ್ಕಾರದಿಂದ ಹಿಡಿದು ಹಲವಾರು ವಿಧಿವಿಧಾನಗಳಿಂದ ಪೂಜೆ ಮಾಡ್ತೀವಿ. ಅಲ್ಲಿ ಇರಾನ್ ಒಳಗೆ ಹಲವು ಕುರುಹುಗಳದವ, ಸೂರ್ಯನನ್ನು ಅವರು ಕೂಡ ಪೂಜಿಸ್ತಿದ್ರು ಅಂತ. ಈ ಕಾಳಿ ಮಾತೆಯನ್ನು ಪೂಜೆ ಮಾಡುವಂಥ ಯುವತಿನೂ ಹೇಳ್ತಾಳೆ, ಸೂರ್ಯನನ್ನು ನಾನು ಆರಾಧಿಸ್ತೀನಿ, ನನ್ನ ತಾಯಿ ಆರಾಧಿಸ್ತಿದ್ರು, ನನ್ನ ಅಜ್ಜಿ ಆರಾಧಿಸ್ತಿದ್ರು, ಹೀಗಾಗಿ ನಾನು ಅದನ್ನು ಫಾಲೋ ಮಾಡತ್ತೀನಿ ಅಂತಾಳೆ. ಅಂದ್ರೆ ಸನಾತನ ಧರ್ಮದ ಕುರುಹುಗಳು, ಬೇರುಗಳು ಅಲ್ಲಿ ಹೆಂಗಿದ್ವು, ಯಾವ ರೀತಿ ಬೇರನ್ನ ಬಿಟ್ಟಿದ್ವು ಅನ್ನಕ ಇವೆಲ್ಲ ಸಾಕ್ಷಿಗಳು ಕಾಣ್ತಾವ. ಇನ್ನು ಇಂಡೋ ಇರಾನ್ ಭಾಷಾ ಸಂಸ್ಕೃತಿಯಲ್ಲಿ ಸಾಕಷ್ಟು ಸೌಮ್ಯತೆ ಐತಿ ಅನ್ನೋದು ವಿಜ್ಞಾನಿಗಳು ಕೂಡ ಒಪ್ಕೊಂಡಾರ. ಆದ್ರೆ ಅವ್ರು ಯಾವತ್ತೂ ಹೇಳಲಿಲ್ಲ ಇರಾನ್ ಅಂದ್ರೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಹೋಗಿ ಭಾರತೀಯರಾದ್ರು ಅಂತ. ಆದ್ರೆ ನಮ್ಮಲ್ಲಿರೋ ಸ್ವಲ್ಪ ಮಂದಿ ಏನು ಹೇಳ್ತಾರು, ಮಧ್ಯಪ್ರಾಚ್ಯದಿಂದ ಬಂದ ಆರ್ಯರು ಇಲ್ಲದಾರು, ಅಂದ್ರೆ ಭಾರತೀಯರಾದ್ರು, ಮಧ್ಯಪ್ರಾಚ್ಯದಿಂದನೂ ನಾವು ಇದ್ವಿ ಆರ್ಯರು ಅಂತ ಹೇಳ್ಕೊತಾ ಇರ್ತಾರ. ಆದ್ರೆ ಇದನ್ನ ಒಪ್ಕೊಳಕ ಮೂಲ ನಿವಾಸಿಗಳು ಪರ್ಷಿಯನ್ರು ಇದ್ದಂಥ ಮೂಲ ಜಾಗ ಅಂದ್ರೆ ಈಗಿನ ಇರಾನ್ನಲ್ಲಿರೋ ಜನನ ಒಪ್ಕೊಳಂಗಿಲ್ಲ. ಅವರೇ ಮನಸ್ಫೂರ್ತಿಯಾಗಿ ಧೈರ್ಯವಾಗಿ ಸಾಕಷ್ಟು ಉದಾಹರಣೆಗಳೊಂದಿಗೆ ಒಪ್ಕೊಂತಾರ, ಭಾರತದಿಂದನ ನಮ್ಮ ಪೂರ್ವಜರು ಇಲ್ಲಿಗೆ ಬಂದಿದ್ರು, ಅಲ್ಲಿನ ಸಂಸ್ಕೃತಿಯನ್ನ ಇಲ್ಲಿಗೆ ತಂದಿದ್ರು, ಹಂಗೆ ನೋಡಿದ್ರೆ ನಾವು ಭಾರತೀಯರೇ ಆಗ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ, ಆಚರಣೆಗಳನ್ನ ಮಾಡ್ತಾರೆ. ಬಟ್ ನಮ್ಮ ದೇಶದಾಗಿರೋ ಸೋ ಕಾಲ್ಡ್ ಪ್ರಗತಿಪರರಿಗೆ ಶಾಂತವಾಗಿ ಏನನ್ನೂ ನೋಡೋಕ್ಕಾಗೋದಿಲ್ಲ. ಹೀಗಾಗಿ ಸ್ವಲ್ಪ ನೀರೊಳಗೆ ಕಲ್ಲು ಹಾಕೋದಂತಾರಲ್ಲ, ನೀರು ನಿಧಾನವಾಗಿ ಚಂದಂಗೆ ತೇಲ್ತಿದ್ರೆ ಕಾಣಕ ನೋಡೋಕೆ ಇಷ್ಟ ಆಗಂಗಿಲ್ಲ ಅವ್ರಿಗೆ, ಕಲ್ಲು ಹೋಗೋದ ಕೆಡಿಸಿಬಿಡ್ತಾರೆ. ಹಂಗೆ ನಮ್ಮಲ್ಲಿ ಎಲ್ಲರೂ ಶಾಂತವಾಗಿ ನಾವು ಭಾರತೀಯರಂತೂ ಭಾಳ ಕತ್ರಂದ್ರೆ ಆರ್ಯ ದ್ರಾವಿಡರು ಹಾಗೆ ಹಿಂಗೆ ಅಂತ ಹೊಸದನ್ನ ತಂದು ನೆಮ್ಮದಿ ಹಾಳು ಮಾಡಬೇಕು. ಒಟ್ನಾಗ ಅಲ್ಲಿ ಇಲ್ಲಿ ಏನಾರೇ ಒಂದು ರೀತಿ ಆಗ್ತಿರ್ಬೇಕು, ಸಮಾಧಾನವಾಗಿ ಶಾಂತಿಯಿಂದ ಯಾರು ಬಾಳಬಾರ್ದು ಅನ್ನೋ ಥರ ಇರ್ತಾರ. ಬಟ್ ಇರಾನಿ ಮೂಲ ನಿವಾಸಿಗಳು ಇದನ್ನ ಒಪ್ಕೋತಾರ, ನಮ್ಮಲ್ಲಿರೋರು ಒಪ್ಕೊಳಂಗಿಲ್ಲ. ಇದಕ್ಕೂ ಸೋ ಕಾಲ್ಡ್ ಪ್ರಗತಿಪರರು ಇನ್ನೊಂದೇನಾರೇ ಅಂತಾರ, ಬ್ರಿಟಿಷರು ಇದನ್ನ ಸೃಷ್ಟಿ ಮಾಡಿದ್ರು ಅಂತ ಅವರು ಯಾವ ಕಾಲಕ್ಕೂ ಒಪ್ಕೊಳ್ಳೋದಿಲ್ಲ.